ಗುರುಗಳ ಹತ್ರ ಬಂದವ್ರಿಗೆಲ್ಲ ಜ್ಞಾನೋದಯ ಆಗಲ್ಲ. ಕೆಲವರು ಆದರೆ ಎಲ್ಲರ ಮನಸ್ಸಲ್ಲೂ ಜ್ಞಾನೋದಯ ಬೇಕು ಅಂತಲೇ ಇದೆ. ಕೆಲವರು ಗುರುಗಳನ್ನ ಟೀಚರ್ ಅಂತ ನೋಡ್ತಾರೆ, ಅಂದರೆ ಅವರು ಶಿಷ್ಯರಾಗಿರಲ್ಲ, ಗುರು ಅಂತ ನೋಡ್ಬೇಕು. ಅದಕ್ಕೆ ಗುರು ಅಂತ ನೋಡೋ ಶಿಷ್ಯರು ಚಾಲೆಂಜ್ ಮಾಡಿಕೊಂಡು ಕಲಿತೀನಿ ಬೇಕೇ ಬೇಕು ಅನ್ನೋರು, ಅವರು ತುಂಬ ಚೆನ್ನಾಗಿ ಒಂದು ಪ್ರಕ್ರಿಯೆಯಲ್ಲಿ ತೊಡಗ್ತಾರೆ, ಕಷ್ಟಗಳು ಬಂದರೆ ಎದುರಿಸ್ತಾರೆ. ಇದೆಲ್ಲ ಬಹಳ ಕಮ್ಮಿ ಜನ, ವೆರಿ ಫ್ಯೂ ಆರ್ ಡಿಸೈಪಲ್ಸ್. ಮಿಕ್ಕಿದವರೆಲ್ಲ ಕಲಿತಾರೆ, ಬಟ್ ಎಲ್ಲ ಜ್ಞಾನೋದಯ ಅಂತ ಬಂದಾಗ ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಅಷ್ಟು ಕಮಿಟೆಡ್ ಆಗಿ ಮಾಡಲ್ಲ. ಎಲ್ಲ ಮನೆ ಬಾಗಿಲಿಗೆ ಬಂದ್ಬಿಡ್ಬೇಕು. ಇಷ್ಟು ವರ್ಷ ಹೋಗಿದ್ದೀನಿ, ನನಗೇನು ಸಿಕ್ತು, ನನಗೇನು ಕೊಟ್ಟರು, ನನಗೇನು ಆಶೀರ್ವಾದ ಮಾಡಿದ್ರು, ನನಗೇನು ಅರ್ಥ ಆಯಿತು, ನನಗೇನು ಸಿಕ್ಕಿಲ್ಲ ಅಂತ ಒಂದು ಗುರುವಿಂದ ಇನ್ನೊಂದು ಗುರುಗೆ ಓಡಾಡ್ತಿರ್ತಾರೆ ಹೊರತು ಅವ್ರಿಗೆ ಜ್ಞಾನೋದಯ ಈಸಿಯಾಗಿ ಆಗಿಬಿಡ್ಬೇಕು ಅಂತ ಅದು ಹಾಗಾಗಲ್ಲ. ನೀವು ಶಿಷ್ಯರಾಗಿ ಕಲಿಬೇಕು, ಚಾಲೆಂಜ್ಗಳು ಬಂದರೆ ಎದುರಿಸಬೇಕು. ಅದಕ್ಕೆ ಬೇಕಾದಷ್ಟು ಪ್ರೀರಿಕ್ವಿಸಿಟ್ ಇರುತ್ತೆ. ಅವಶ್ಯಕವಾದದ್ದನ್ನು ಕೆಲವು ಮಾಡಲೇಬೇಕಾಗತ್ತೆ, ಅದನ್ನು ಗುರು ಸನ್ನಿಧಾನದಲ್ಲಿ ಮಾಡಲೇಬೇಕಾಗತ್ತೆ.